ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿಜಯ್ ತಮಿಳಿನ ಪ್ರಸಿದ್ಧ ನಟ ಮತ್ತು ರಾಜಕಾರಣಿ. ಇಂಥ ವಿಜಯ್ ಜೀವನದ ಹಾದಿ ಹೇಗಿದೆ? ಅಭಿಮಾನಿಯನ್ನೇ ಮದುವೆಯಾಗಿದ್ದು ಹೇಗೆ? ತಂದೆ ತಾಯಿ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿದ್ದೇಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1974ರ ಜೂನ್ 22ರಂದು ಜನನ. ಫ್ರೆಂಡ್ಸ್, ವಿಜಯ್ ಅಥವಾ ಜೋಸೆಫ್ ವಿಜಯ್ ಚಂದ್ರಶೇಖರ್ ಹುಟ್ಟಿದ್ದು 1974ರ ಜೂನ್ 22ನೇ ತಾರೀಕು ತಮಿಳುನಾಡಿನ ಚೆನ್ನೈನಲ್ಲಿ. ತಂದೆ ಎಸ್.ಎ. ಚಂದ್ರಶೇಖರ್ ತಮಿಳಿನ ಪ್ರಸಿದ್ಧ ನಿರ್ದೇಶಕ, ನಿರ್ಮಾಪಕ ಮತ್ತು ಚಿತ್ರಕಥೆಗಾರ. ಇವರು 80ರ ದಶಕದಲ್ಲಿ ಕನ್ನಡದ ಕೆಲವೊಂದು ಸಿನಿಮಾಗಳನ್ನ ಕೂಡ ನಿರ್ದೇಶಿಸಿದ್ದಾರೆ. ತಾಯಿ ಶೋಭಾ ಚಂದ್ರಶೇಖರ್, ಇವರು ಹಿನ್ನೆಲೆ ಗಾಯಕಿ ಮತ್ತು ಚಿತ್ರಕಥೆಗಾತಿ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ವಿಜಯ್. ಇವರಿಗೆ ವಿದ್ಯಾ ಎಂಬ ತಂಗಿ ಇದ್ರು. ಇವರದ್ದು ಕ್ರಿಶ್ಚಿಯನ್ ಮತ್ತು ಹಿಂದೂ ಕುಟುಂಬ. ಅಂದ್ರೆ ತಂದೆ ಕ್ರಿಶ್ಚಿಯನ್, ತಾಯಿ ಹಿಂದೂ. ಸಾಮಾನ್ಯವಾಗಿ ಮಕ್ಕಳಿಗೆ ತಂದೆಯ ಜಾತಿ ಬರೋದ್ರಿಂದ ವಿಜಯ್ ಕ್ರಿಶ್ಚಿಯನ್ ಸಮುದಾಯದವರಾಗ್ತಾರೆ. ತಂಗಿಯ ನಿಧನ, ವಿಜಯ್ ಮೌನ. ಚಿಕ್ಕಂದಿನಲ್ಲಿ ವಿಜಯ್ ತುಂಬಾ ಮಾತನಾಡುವ, ತುಂಟತನ ಮಾಡುವ ಮತ್ತು ಕ್ರಿಯಾಶೀಲರಾಗಿದ್ರು. ಆದ್ರೆ ತಂಗಿ ವಿದ್ಯಾ 2ನೇ ವಯಸ್ಸಲ್ಲಿ ನಿಧನ ಹೊಂದಿದ್ದು ಅಣ್ಣ ವಿಜಯ್ ಮೇಲೆ ತುಂಬಾ ಪ್ರಭಾವ ಬೀರ್ತು. ಹೈಪರ್ ಆಕ್ಟಿವ್ ಆಗಿದ್ದ ಹುಡುಗ ಸೈಲೆಂಟ್ ಆಗ್ಬಿಟ್ಟ ಅಂತ ತಾಯಿ ಶೋಭಾ ಹೇಳಿಕೊಂಡಿದ್ದುಂಟು. ಹುಟ್ಟೂರಿನಲ್ಲಿ ಶಿಕ್ಷಣ, ಸಿನಿಮಾ ಆಸಕ್ತಿ. 1984ರಲ್ಲಿ ಬಾಲ ನಟನಾಗಿ ಚಿತ್ರರಂಗಕ್ಕೆ. ವಿಜಯ್ ಶಿಕ್ಷಣ ಪಡೆದಿದ್ದಲ್ಲ ಹುಟ್ಟೂರು ಚೆನ್ನೈನಲ್ಲಿ. ಅಲ್ಲಿನ ಫಾತಿಮಾ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಇವರು ಬಳಿಕ ಬಾಲಾಲೋಕ್ ಶಾಲೆಯಲ್ಲಿ ಓದು ಮುಂದುವರೆಸಿದ್ರು. ತಂದೆ ತಾಯಿ ಚಿತ್ರರಂಗದವರಾಗಿದ್ರಿಂದ ವಿಜಯ್ ಕೂಡ ಸಿನಿಮಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ್ರು. ಇದಕ್ಕೆ ಪೂರಕವೆಂಬಂತೆ ತಂದೆ ನಿರ್ದೇಶಿಸಿದ ಚಿತ್ರಗಳಲ್ಲಿ ಬಾಲನಟನಾಗಿ ಆಕ್ಟ್ ಮಾಡುವ ಅವಕಾಶವೂ ಸಿಗ್ತಾ ಹೋಯ್ತು. ಮೊದಲಿಗೆ 1984ರಲ್ಲಿ ತೆರೆಕಂಡ ವೆಟ್ರಿ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ಮಾಡುವ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು. ಆಗ ವಿಜಯ್ಗೆ ಕೇವಲ 10 ವರ್ಷ. ಬಳಿಕ ಒಂದೊಂದೇ ಸಿನಿಮಾದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡ್ರು. ರಜನಿಕಾಂತ್ರ ಅಭಿಮಾನಿಯೂ ಆದ್ರು. ಈ ನಡುವೆ ಚೆನ್ನೈನ ಪ್ರತಿಷ್ಠಿತ ಲೊಯಾಲಾ ಕಾಲೇಜು ಸೇರಿ ಬಿಎಸ್ಸಿ ವಿಜುವಲ್ ಕಮ್ಯುನಿಕೇಶನ್ ಕೋರ್ಸ್ಗೆ ಅಡ್ಮಿಷನ್ ಪಡೆದ್ರು. ಕಾಲೇಜಿನಲ್ಲಿ ಸೀನಿಯರ್ ಆಗಿದ್ದ ಸೂರ್ಯ ಜೊತೆ ಗೆಳೆತನ ಬೆಳೀತು. ಹೀರೋ ಆಗಿ ಲಾಂಚ್, ಕೇಳಿ ಬಂತು ಟೀಕೆ. ತಂದೆ ನಿರ್ದೇಶಿಸಿದ 6 ಸಿನಿಮಾಗಳಲ್ಲಿ ಬಾಲನಟನಾಗಿ ಆಕ್ಟ್ ಮಾಡಿದ್ದ ವಿಜಯ್ 1992ರಲ್ಲಿ ತೆರೆಕಂಡ ನಾಲೈ ತೀರ್ಪು ಸಿನಿಮಾ ಮೂಲಕ ಹೀರೋ ಆದ್ರು. ಈ ಚಿತ್ರವನ್ನ ತಂದೆ ನಿರ್ದೇಶಿಸಿದ್ರೆ ತಾಯಿ ಚಿತ್ರಕಥೆ ಬರೆದು ನಿರ್ಮಾಣ ಮಾಡಿದ್ರು. ಆದ್ರೆ ಸಿನಿಮಾ ಫ್ಲಾಪ್ ಆಯ್ತು. ಪ್ರತಿಷ್ಠಿತ ಪತ್ರಿಕೆಯೊಂದು ಈ ಮುಖವನ್ನ ನೋಡಲು ನಾವು ದುಡ್ಡು ಕೊಟ್ಟು ಥಿಯೇಟರ್ಗೆ ಹೋಗ್ಬೇಕಾ ಅಂತ ಟೀಕೆ ಮಾಡ್ತು. ಇದನ್ನ ನೋಡಿ ವಿಜಯ್ ರಾತ್ರಿ ಇಡೀ ಕಣ್ಣೀರು ಹಾಕಿದ್ರು ಅಂತ ನಿರ್ದೇಶಕ ಸಂಜೀವ್ ಹೇಳಿದ್ದುಂಟು. ಬಳಿಕ ಎಲ್ಲವನ್ನ ಸಹಿಸಿಕೊಂಡು ನಟನೆಯಲ್ಲಿ ಸುಧಾರಣೆ ಕಾಣ್ತಾ ಹೋದ್ರು. ಹಾಡೋದನ್ನ ಕಲಿತು ಸಿನಿಮಾಗಳಲ್ಲಿ ಹಾಡಿದ್ರು. ನಂತರ ಡಿಗ್ರಿ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಸಂಪೂರ್ಣವಾಗಿ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಕೊಂಡ್ರು. 96ರಲ್ಲಿ ಅಭಿಮಾನಿ ಪರಿಚಯ, ಪ್ರೀತಿ. 1999ರಲ್ಲಿ ಮದುವೆ, ದಾಂಪತ್ಯ ಜೀವನ. ಅದು 1996ರ ಸಮಯ. ಹೀರೋ ಆಗಿ ಕೆಲವೊಂದು ಸಿನಿಮಾ ಮಾಡಿದ್ದ ವಿಜಯ್ ಒಂದಷ್ಟು ಅಭಿಮಾನಿಗಳನ್ನ ಗಳಿಸಿಕೊಂಡಿದ್ರು. ಅವರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಾಸವಿದ್ದ ಸಂಗೀತ ಸ್ವರ್ಣಲಿಂಗಂ ಕೂಡ ಒಬ್ರು. ತಮಿಳು ಉದ್ಯಮಿಯೊಬ್ಬರ ಮಗಳಾಗಿದ್ದ ಇವರು ವಿಜಯ್ ನೋಡಲು ಚೆನ್ನೈಗೆ ಬಂದ್ಬಿಟ್ರು. ಇಬ್ಬರು ಭೇಟಿಯಾಗಿ ಪರಿಚಯವಾದ್ರು. ಪರಿಚಯ ಪ್ರೀತಿಯಾಗಿ ಬದಲಾಯಿತು. ವಿಚಾರ ಮನೆಯವರಿಗೂ ಗೊತ್ತಾಗಿ ಮದ್ವೆ ಪ್ರಸ್ತಾಪ ಮಾಡಿದ್ರು. ಸುಮಾರು 3 ವರ್ಷ ಪ್ರೀತಿಸಿದ ಜೋಡಿ 1999ರಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತು. ಇವರಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಎಂಬ ಮಕ್ಕಳು ಜನಿಸಿದ್ರು. ಸಿನಿಮಾ ಹಿಟ್, ಬಾಕ್ಸ್ ಆಫೀಸ್ ಧೂಳಿಪಟ. ಹೀರೋ ಆದ ಆರಂಭದಲ್ಲಿ ವಿಜಯ್ಗೆ ಒಂದಷ್ಟು ಹೆಸರು ತಂದುಕೊಟ್ಟಿದ್ದು ಘಿಲ್ಲಿ, ಪೋಕಿರಿಯಂಥ ಸಿನಿಮಾಗಳು. 2004ರಲ್ಲಿ ತೆರೆಕಂಡ ಘಿಲ್ಲಿ ಸಿನಿಮಾ ಹಿಟ್ ಆಗಿ ಒಳ್ಳೆ ಕಲೆಕ್ಷನ್ ಮಾಡ್ತು.
ವಿಜಯ್ ತ್ರಿಷಾ ಜೋಡಿಗೆ ಜನ ಫುಲ್ ಮಾರ್ಕ್ಸ್ ಕೊಟ್ರು. 2006ರಲ್ಲಿ ತೆರೆಕಂಡ ಪೋಕಿರಿ ಸಿನಿಮಾ ಕೂಡ ಹಿಟ್ ಆಗಿ 200 ದಿನ ಪೂರೈಸಿತು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ವರ್ಷಕ್ಕೆ 2-3 ಸಿನಿಮಾ ಮಾಡ್ತಾ ಹೋದ್ರು. ಇಳೆಯ ದಳಪತಿ ಅಂತ ಕರೆಸಿಕೊಂಡ್ರು. ಆ ಟೈಮಲ್ಲಿ ಇವರ ಸಂಭಾವನೆ ಸುಮಾರು 8 ಕೋಟಿ ಇತ್ತು ಎನ್ನಲಾಗುತ್ತೆ. 2008 ಸಿಎಸ್ಕೆ ತಂಡದ ರಾಯಭಾರಿ, ವಿಎಂಐ ಸಂಘಟನೆ, ಸಮಾಜ ಸೇವೆ. 2008ರಲ್ಲಿ ಐಪಿಎಲ್ ಶುರುವಾದಾಗ ವಿಜಯ್ರನ್ನ ತನ್ನ ರಾಯಭಾರಿಯಾಗಿ ನೇಮಿಸಿತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಜೊತೆಗೆ ಕೋಕಾ ಕೋಲಾ ಜಾಹೀರಾತಿನಲ್ಲೂ ಕಾಣಿಸಿಕೊಂಡ್ರು. 2009ರಲ್ಲಿ ವಿಜಯ್ ಮಕ್ಕಳ್ ಇಯಕುಂ ಅಥವಾ ವಿಎಂಐ ಎಂಬ ಸಂಘಟನೆ ಸ್ಥಾಪಿಸಿ ಸಮಾಜ ಸೇವೆಗೂ ಇಳಿದ್ರು. ಇದರ ಮೂಲಕ ಬಡವರು, ಪ್ರವಾಹ ಸಂತ್ರಸ್ತರು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರು. ರಕ್ತದಾನ ಶಿಬಿರಗಳನ್ನ ಆಯೋಜಿಸಿದ್ರು. ತಮ್ಮ ಬರ್ತ್ಡೇ ದಿನ ಹುಟ್ಟುವ ಮಕ್ಕಳಿಗೆ ಚಿನ್ನದ ಉಂಗುರ ಕೊಟ್ಟು ಗಮನ ಸೆಳೆದ್ರು. ಶ್ರೀಲಂಕಾದಲ್ಲಿ ನಾಗರಿಕ ಯುದ್ಧ ನಡೀತಿದ್ದಾಗ ಅಲ್ಲಿನ ತಮಿಳರ ಪರವಾಗಿ ಒಗ್ಗಟ್ಟು ಪ್ರದರ್ಶಿಸಲು ಉಪವಾಸ ಕೂತ್ರು. 2009ರಲ್ಲಿ ರಾಹುಲ್ ಗಾಂಧಿ ಭೇಟಿ. 2011ರಲ್ಲಿ ಜಯಲಲಿತಾಗೆ ಬೆಂಬಲ. ಅದು 2009. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮಿಳುನಾಡಿನಲ್ಲಿ ಮಾತನಾಡುವಾಗ ನಟರಾದ ರಜನಿಕಾಂತ್ ಮತ್ತು ವಿಜಯ್ ಪಕ್ಷಕ್ಕೆ ಬರೋದಾದ್ರೆ ಸ್ವಾಗತ ಅಂದ್ಬಿಟ್ರು. ಇದರ ಬೆನ್ನಲ್ಲೇ ವಿಜಯ್ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಭಾರಿ ಕುತೂಹಲ ಕೆರಳಿಸಿತು. ಬಳಿಕ ಸ್ಪಷ್ಟನೆ ಕೊಟ್ಟ ವಿಜಯ್, ಈಗ ರಾಜಕಾರಣಕ್ಕೆ ಬರುವ ಯಾವ ಇರಾದೆಯೂ ಇಲ್ಲ. ಭವಿಷ್ಯದಲ್ಲಿ ಸಂದರ್ಭ ಬಂದ್ರೆ ಅಭಿಮಾನಿಗಳ ಜೊತೆ ಚರ್ಚಿಸಿ ತೀರ್ಮಾನ ತಗೋತೀನಿ ಅಂದ್ರು. ನಂತರ 2011ರ ತಮಿಳುನಾಡು ವಿಧಾನಸಭೆ ಚುನಾವಣೆ ಬಂದಾಗ ಜಯಲಲಿತಾರ ಎಐಎಡಿಎಂಕೆ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ರು. ಇದರ ಫಲಶ್ರುತಿ ಎಂಬಂತೆ ಜಯಲಲಿತಾ ಗೆದ್ದು ಸಿಎಂ ಆದಾಗ ವಿಜಯ್ರ ಸಿನಿಮಾಗಳಿಗಿದ್ದ ಕೆಲವೊಂದು ತೊಡಕುಗಳು ನಿವಾರಣೆಯಾದವು ಎನ್ನಲಾಗುತ್ತೆ. ಆದ್ರೆ 2013ರ ವಿಜಯ್ರ ತಲೈವಾ ಸಿನಿಮಾ ಮೇಲೆ ಜಯಲಲಿತಾ ಸರ್ಕಾರ ಆರಂಭದಲ್ಲಿ ಬ್ಯಾನ್ ಹೇರಿದ್ದು ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿಸಿತು. ಇನ್ನು ಅಣ್ಣಾ ಹಜಾರೆ ಭ್ರಷ್ಟಾಚಾರ ವಿರುದ್ಧ ದೆಹಲಿಯಲ್ಲಿ ಧರಣಿ ಕೂತಾಗ ಅಲ್ಲಿಗೆ ಹೋಗಿ ಬೆಂಬಲ ಸೂಚಿಸಿದ್ರು ವಿಜಯ್. 2017ರಲ್ಲಿ ಜಲ್ಲಿಕಟ್ಟು ಪರವಾಗಿ ದನಿಗೂಡಿಸಿದ್ರು. 2020ರಲ್ಲಿ ಐಟಿ ರೇಡ್, ಬಿಜೆಪಿ ಮೇಲೆ ಆರೋಪ, ತಂದೆ ತಾಯಿ ವಿರುದ್ಧವೇ ಕೋರ್ಟ್ ಮೊರೆ. ವಿಜಯ್ರ ಮರ್ಸೆಲ್, ಸರ್ಕಾರ್, ಬಿಗಿಲ್ ಮುಂತಾದ ಸಿನಿಮಾಗಳು ಹಿಟ್ ಆಗಿ ಕೋಟಿ ಕೋಟಿ ಬಾಚಿಕೊಳ್ತಿದ್ರೆ ಸಿನಿಮಾದಲ್ಲಿನ ಕೆಲವೊಂದು ಡೈಲಾಗ್ಗಳು ರಾಜಕೀಯ ವಿರೋಧಿಗಳಿಗೆ ಇರುಸು ಮುರುಸು ಉಂಟು ಮಾಡ್ತಿದ್ವು. ಹೀಗಿರುವಾಗ್ಲೇ 2020ರಲ್ಲಿ ವಿಜಯ್ ಮನೆ ಮೇಲೆ ಐಟಿ ದಾಳಿ ನಡೆಯಿತು. ಇದು ರಾಜಕೀಯ ಪ್ರೇರಿತ ಅಂತ ಆರೋಪಿಸಿದ ಅಭಿಮಾನಿಗಳು ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರು. ಅಂದ್ಹಾಗೆ ಮರ್ಸೆಲ್ ಸಿನಿಮಾದಲ್ಲಿ ಜಿಎಸ್ಟಿ ಬಗ್ಗೆ ವಿಜಯ್ ಆಡಿದ ಮಾತೆ ಐಟಿ ದಾಳಿಗೆ ಕಾರಣ ಎನ್ನಲಾಗುತ್ತೆ. ನಂತರ ವಿಜಯ್ರ ತಂದೆ ತಾಯಿ ಮತ್ತು ಇತರರು ಸೇರಿ ವಿಜಯ್ ಮಕ್ಕಳ್ ಇಯಕುಂ ಸಂಘಟನೆಯನ್ನ ರಾಜಕೀಯ ಪಕ್ಷವಾಗಿ ನೋಂದಾಯಿಸಲು ಮುಂದಾದ್ರು. ಇದರ ವಿರುದ್ಧ ಸಿಟ್ಟಿಗೆದ್ದ ವಿಜಯ್, ಈ ರಾಜಕೀಯ ಪಕ್ಷಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಜೊತೆಗೆ ಕೋರ್ಟ್ ಮೆಟ್ಟಿಲೇರಿ ತನ್ನ ಹೆಸರು ಮತ್ತು ಫೋಟೋ ಬಳಸದಂತೆ ಸ್ಟೇ ತಂದ್ರು. ಕೊನೆಗೆ ತಂದೆ ಚಂದ್ರಶೇಖರ್ ವಿಎಂಐ ಸಂಘಟನೆಯನ್ನೇ ವಿಸರ್ಜಿಸಿದ್ದಾಗಿ ಕೋರ್ಟ್ಗೆ ಹೇಳಿದ್ರು. ಈ ಕಾನೂನು ಹೋರಾಟದ ನಡುವೆಯೇ ತಮಿಳುನಾಡು ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಯಲ್ಲಿ ವಿಎಂಐ 115 ಸೀಟು ಗೆದ್ದಿತ್ತು ಅನ್ನೋದು ಗಮನಾರ್ಹ. 2024ರಲ್ಲಿ ಟಿವಿಕೆ ಪಕ್ಷದ ಘೋಷಣೆ, 2025ರ ಕಾಲ್ತುಳಿತ, ಹಲವರ ಬಲಿ. ಇಂಥ ವಿಜಯ್ 2024ರಲ್ಲಿ ಟಿವಿಕೆ ಎಂಬ ಪಕ್ಷವನ್ನ ಘೋಷಿಸೋ ಮೂಲಕ ಅಧಿಕೃತವಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರು. ನಂತರ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ತಮಿಳುನಾಡಿನಾದ್ಯಂತ ಸಂಚರಿಸಿದ್ರು. ಈ ವೇಳೆ ಮಾತನಾಡುವಾಗ 2026ರ ತಮಿಳುನಾಡು ಚುನಾವಣೆ ಟಿವಿಕೆ ಮತ್ತು ಡಿಎಂಕೆ ನಡುವಿನ ಯುದ್ಧ ಅಂತ ಘೋಷಿಸಿದ್ರು. ಹೀಗಿರುವಾಗಲೇ 2025ರಲ್ಲಿ ಕರೂರಿನಲ್ಲಿ ಕಾರ್ಯಕ್ರಮ ನಡೆಯುವಾಗ ಭೀಕರ ಕಾಲ್ತುಳಿತ ಉಂಟಾಗಿ ಕನಿಷ್ಠ 41 ಜನ ಪ್ರಾಣ ಕಳ್ಕೊಂಡ್ರು. ವಿಜಯ್ ವಿರುದ್ಧ ಟೀಕೆಗಳು ಕೇಳಿ ಬಂದ್ವು. ಡಿವೋರ್ಸ್ ಗುಸುಗುಸು, ಆಸ್ತಿ ಎಷ್ಟು? ವಿಜಯ್ ಮತ್ತು ಪತ್ನಿ ಸಂಗೀತ ಪರಸ್ಪರ ದೂರವಾಗಿದ್ದಾರೆ ಅಥವಾ ದೂರವಾಗ್ತಾರೆ ಅನ್ನೋ ಗುಸುಗುಸು ಕಳೆದ ಕೆಲ ವರ್ಷಗಳಿಂದ ಕೇಳಿ ಬರ್ತಿದೆ. ಇದಕ್ಕೆ ಕಾರಣ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ವಿಜಯ್ ಜೊತೆ ಸಂಗೀತ ಕಾಣಿಸಿ
ಕಾಣಿಸಿಕೊಳ್ಳದೇ ಇರೋದು. ಅಲ್ಲದೆ ನಟಿ ತ್ರಿಷಾ ಜೊತೆಗಿನ ವಿಜಯ್ ಒಡನಾಟವು ಕಾರಣ ಇರಬಹುದು ಎನ್ನಲಾಗುತ್ತೆ. ಇಂಥ ವಿಜಯ್ ಬಳಿ ಸುಮಾರು 600 ಕೋಟಿ ಮೌಲ್ಯದ ಆಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಸೋ ಫ್ರೆಂಡ್ಸ್, ಇದಿಷ್ಟು ನಟ ಕಮ್ ರಾಜಕಾರಣಿ ವಿಜಯ್ ಜೀವನದ ಹಾದಿ ಹೇಗಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.